ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತೋರಿಸ್ತಾ ಇರೋದು ವೈಟ್ ಸಾಸ್ ಪಾಸ್ತಾ. ಮೊದಲಿಗೆ ಒಂದು ಬೌಲಿಗೆ ಸ್ವಲ್ಪ ಪಾಸ್ತಾ, ನೀರು, ಆಯಿಲ್, ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಸಪ್ರೇಟಾಗಿ ತೆಗೆದಿಡಿರಿ. ಆದಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಬಟರ್, ಅದೇ ರೀತಿ ಗಾರ್ಲಿಕನ್ನು ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟು ಹಾಕಿ ಮಿಕ್ಸ್ ಮಾಡಿ. ಆದಮೇಲೆ ಸ್ವಲ್ಪ ಮೈದಾ ಆ್ಯಡ್ ಮಾಡಿ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಗಟ್ಟಿಯಾಗದ ಥರ ನೋಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸಿ ಮಿಕ್ಸ್ ಮಾಡ್ತಾನೆ ಇರಿ. ಒಂದು ಸಾಸ್ ಥರ ಕ್ರೀಮಿ ಥರ ಬರಬೇಕು, ಆವಾಗಲೇ ನಮ್ಮ ಕ್ರೀಮಿ ಆಗಿರುವ ಸಾಸು ರೆಡಿ ಆಗುತ್ತೆ. ಆದಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಅದೇ ರೀತಿ ಪಾಸ್ತಾ ಸೀಸ್ನಿಂಗ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಆದಮೇಲೆ ಸಪ್ರೇಟಾಗಿ ಬೇಯಿಸಿಟ್ಟ ಪಾಸ್ತಾವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡುವಾಗ ಸಹ ನೋಡಿ ಸ್ವಲ್ಪ ಹುಡಿ ಆಗದ ಥರ ನೋಡಿ. ಆದಮೇಲೆ ಫೈನಲಿ ಅದರ ಮೇಲೆಗೆ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡಿ ಸರ್ವ್ ಮಾಡಿದರೆ ನಮ್ಮ ವೈಟ್ ಸಾಸ್ ಪಾಸ್ತಾ ಅಂತೂ ರೆಡಿ. ಇದಂತೂ ಒನ್ ಆಫ್ ದ ಕ್ರೀಮಿ ಆಗಿರುವ ಟೇಸ್ಟೆಸ್ಟ್ ಆಗಿರುವ ಪಾಸ್ತಾ ಅಂತ ಹೇಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವ ಒನ್ ಆಫ್ ದ ಈಸಿಯೆಸ್ಟ್ ರೆಸಿಪಿ ಆಗಿರುವ ಪಾಸ್ತಾ ಅಂತ ಹೇಳ್ಬೋದು.